ಆರ್ಥಿಕ ಸಬಲೀಕರಣದಿಂದ ಗೋಯಿಂಗ್ ಟು ಅ ಸೂಪರ್ ಸ್ಟಾರ್ ಸ್ಟೇಜ್ ಹೆಣ್ಣು ಮಕ್ಕಳ ಜೀವನದಲ್ಲಿ ಅದು ಬಹಳ ಮುಖ್ಯ. ಸೂಪರ್ ಸ್ಟಾರು ಅದು ಇದೆಲ್ಲ ಟೈಟಲ್ ಹೌದು, ಬೇಕೇ ಬೇಕು. ಯಾಕೆ ಗೊತ್ತಾ, ಅದು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತೆ, ಮತ್ತು ನಿನಗೊಂದು ಸ್ವಂತ ಗೌರವ ಕೊಡುತ್ತೆ. ಹೈ ವ್ಯಾಲ್ಯೂಡ್ ವಿಮೆನ್ ಅಂತ ಅವಳಿಗವಳೇ ಒಂದು ಇದು ಕೊಡುತ್ತೆ. ದೇವರು ಕೂಡ ನಿಮ್ಮನ್ನು ಮೆಚ್ಕೋತಾರೆ. ಆಮೇಲೆ ನಿರಂತರವಾಗಿ ತೀವ್ರತೆಯಿಂದ ಕೆಲಸ ಮಾಡ್ತಾನೇ ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಇಲ್ಲಾಂದರೆ ಎಲ್ರಿಗೂ ವಯಸ್ಸಾಗೋಗುತ್ತೆ. ನೀವು ಆಮೇಲೆ ಮಾಡ್ತೀನಿ, ನನಗೆ ಲಕ್ ಬರಲಿ, ನಾನು ಆಮೇಲೆ ಮಾಡ್ತೀನಿ ಅಂತ ಮನೇಲೇ ಕೂತ್ಕೊಂಡು ಟಿ ವಿ ನೋಡ್ತಾರೆ. ಯಾವ ಲಕ್ಕು ಮೇಲಿಂದ ಉದ್ರಲ್ಲ. ಕರ್ಮದಲ್ಲಿ ಶನಿ, ನೀ ಕೆಲಸ ಮಾಡ್ತಾ ಇರು, ಒಂದಿನ ಗುರು ಬಂದಾಗ ಲಕ್ ಕೊಡ್ತಾನೆ ಅಂತ ಅಸ್ಟ್ರಾಲಾಜಿಕಲಿ ಕೂಡ ಅದನ್ನು ಹೇಳ್ತಾರೆ. ಸೊ ನಾನು ಹುಡುಗಿರ್ಗೆ ಹೇಳೋದು ಅದನ್ನೇ, ಫಸ್ಟು ನೀವು ಫೈನಾನ್ಷಿಯಲಿ ಸೆಟ್ಲ್ ಆಗಬೇಕು ಅಂತಂದರೆ ಸೆಟಲ್ ಅನ್ನೋದು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದುಡ್ಡು ನಾನು ಒಂದಿನ ಎಲ್ಲ ಮಾಡ್ಕೊಂಬಿಟ್ಟೆ ಅಂದಾಗ ಹಾಸ್ಪಿಟಲ್ ಖರ್ಚು ನೀನು ಮಾಡಿ ಕೂಡಿಟ್ಟಿರೋದಕ್ಕಿಂತ ಜಾಸ್ತಿ ಬರ್ಬೋದು ಮುಂದೊಂದು ದಿನ. ನೀನು ಇನ್ಶೂರೆನ್ಸು ಮಾಡ್ಕೊಳ್ದೇ ಇರ್ಬೋದು ಒಬ್ಬ ಮನುಷ್ಯ. ಸೊ ಅವಾಗ ಹುಡುಗಿ ಅಂತಾನೆ ಅಲ್ಲ, ಹುಡುಗರಿಗೂ ಯಂಗ್ಸ್ಟರ್ಸಿಗೆ ನಾನು ಯಾವಾಗಲೂ ಏನು ಹೇಳೋದು, ಪ್ಯಾರಲಲಿ ಯು ಹ್ಯಾವ್ ಟು ವರ್ಕ್. ನಾನು ಅನೇಕರು ಹೀರೋ ಆಗಬೇಕು ಅಂತ ಕೂಡ ಬಂದು ಫಿಲಮ್ ಇಂಡಸ್ಟ್ರಿಲಿ ಅಪ್ಪ ಅಮ್ಮಂದರು ಬೈತಾನೆ ಇರ್ತಾರೆ, ಯಾಕೋ ನೀನೇನು ಸಾಧನೆ ಮಾಡಲ್ಲ, ಹೀರೋ ಆಗಬೇಕು ಅಂತಲೇ ಕನಸು ಕಟ್ಕೊಂಡು ಹೋಗ್ತೀನಿ ಅಂತ. ಇತ್ಲಾಗ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇತ್ಲಾಗ ಸಮಾಜದಲ್ಲೂ ಸಾಮಾಜಿಕ ಜವಾಬ್ದಾರಿಗಳನ್ನ ತೊಗೊಂಡ್ರಲ್ಲ, ಇತ್ಲಾಗ ತನ್ನ ವ್ಯಕ್ತಿತ್ವಕ್ಕೂ ತಾನು ದುಡ್ಕೊಂಡಿರಲ್ಲ. ಇದು ತಪ್ಪು ತಾನೆ. ಆಯಿತು ನಿನ್ನ ಕನಸಿದೆ ನೀನೊಬ್ಬ ಹೀರೋ ಆಗಬೇಕು, ಆಯಿತು ನೀನೊಬ್ಳು ಹೀರೋಯಿನ್ ಆಗಬೇಕು ಅಂತ. ಪ್ಯಾರಲಲ್ ಯು ಹ್ಯಾವ್ ಟು ಪ್ಲ್ಯಾನ್. ನೀನು ಎಜುಕೇಷನ್ನು ಬೆಳೆಸ್ಕೋಬೇಕು, ನೀನು ದುಡಿಯೋದಕ್ಕೂ ಒಂದು ಫೌಂಡೇಶನ್ನ ಹಾಕ್ಕೋಬೇಕು. ನಿಮ್ಮದೇ ಆದ ದುಡ್ಡಿದ್ದಾಗ ನೀವು ಯಾರಿಗೂ ಕೇರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಸ್ವಂತ ವಾಟ್ ಇಫ್ ನನ್ನ ಪಾಕೆಟಲ್ಲಿ ಝೀರೋ ಅಮೌಂಟ್ ಇದೆ, ನಾನು ಸ್ಟಾರ್ಟ್ ಹೆಂಗೆ? ನಾನು ಹೇಳ್ತೀನಿ, ಪ್ರಧಾನಮಂತ್ರಿ ಯೋಜನೆಗಳಲ್ಲಿ ಅನೇಕ ಯೋಜನೆಗಳಿದೆ. ಮನಸ್ಸಲ್ಲಿ ನಿನಗೆ ದೃಢತೆ ಮತ್ತು ಆ ಛಲ ಮತ್ತು ವಿಲ್ ಪವರ್ ಇದ್ದಾಗ ದೇವರು 10 ಬಾಗಿಲುಗಳನ್ನು ಓಪನ್ ಮಾಡಿಸ್ತಾರೆ. ನೀನು ಅವ್ರಿವ್ರ ಹತ್ರನೇ ಹೋಗಿ ಸಾಲ ಕೇಳಬೇಕು ಅನ್ನೋದಿಲ್ಲ. ನೀವು ಡಿಗ್ರಿ ಓದಿದ್ರೆ ವಿತೌಟ್ ಕೊಲಾಟ್ರಲ್ ಪ್ರಧಾನಮಂತ್ರಿ ಯೋಜನೆಗಳಲ್ಲಿ ಅನೇಕ ಯೋಜನೆಗಳಿದೆ. ಮುದ್ರಾದೊಂದೇ ಅಲ್ಲ, PMEGPY ಇದ್ದಿದೆ, 25% ಸಬ್ಸಿಡಿ ಕೊಡ್ತಾರೆ. ಅನೇಕ ಜನ ಮಹಿಳೆಯರಿಗೆ ನಾನೇ ಅಂಗಡಿಗಳನ್ನು ನಿರ್ಮಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ಅವ್ರ ಮಕ್ಕಳುಗಳಿಗೆ ಓದಿಸೋದಕ್ಕೆ ನೆರವಾಗಲಿ ಅಂತ ಅಂದ್ಬಿಟ್ಟು. ಮತ್ತು ಇಂಡಿಪೆಂಡೆಂಟಾಗಿ ಒಬ್ಬ ಮಹಿಳೆ ದುಡ್ಕೊಂಡ್ರೆ ಕುಟುಂಬಕ್ಕೆ ಸಪೋರ್ಟ್ ಮಾಡೋದು ಒಂದೇ ಅಂತಲ್ಲ, ಶಿ ಫೀಲ್ಸ್ ಹ್ಯಾಪಿ. ನಾನು ಯಾರ ಹತ್ರನೂ ಕೈ ಚಾಚ್ತಿಲ್ಲ ರೀ ಅಂತ. ಅದೇ ಥರ ಗಂಡು ಹುಡುಗರು ಮಾಡ್ಕೋಬೇಕು ಎಲ್ಲರೂ. ಆಮೇಲೆ ಆರ್ಥಿಕ ಸಬಲತೆ ಬಹಳ ಬಹಳ ಮುಖ್ಯ. ಯಾಕೆಂದರೆ ಕಲಿಯುಗದಲ್ಲಿದ್ದೀವಿ ನಾವು. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಎದ್ದಾಳಿಂದ ಹಲ್ಲುಜ್ಜೋ ಬ್ರಷಿಂದ ಹಿಡಿದು, ಫ್ಯಾನಿಂದ ಹಿಡಿದು, ನೀರಿಂದ ಹಿಡಿದು, ಬೆಡ್ಡಿಂದ ಹಿಡಿದು, ಮೈಕಿಂದ ಎಲ್ಲದಕ್ಕೂ ನಾನು ದುಡ್ಡು ಕೊಡಬೇಕಲ್ಲ. ದುಡ್ಡಿಲ್ಲದೆ ಏನೂ ವರ್ಕ್ ಆಗಲ್ಲ. ಆಮೇಲೆ ಸಾಲ ತೊಗೊಂಡು ನಾನು ಬದುಕ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಪ್ರೈಮ್ ಟೈಮಲ್ಲಿ ಎಸ್ಪೆಷಲಿ ನಾನು ತುಂಬ ಜನರನ್ನು ನೋಡಿದ್ದೀನಿ, ನಿಮ್ಮ ಪ್ರೈಮ್ ಟೈಮಲ್ಲಿ ನೀವು ದುಡ್ಕೊಳ್ಳಿಲ್ಲ ಅಂದರೆ ತುಂಬ ಜನ ಏನೋ ಸಾಧನೆ ಮಾಡ್ತೀನಿ ಅಂತ ಮನೇಲಿ ಕೂತ್ಕೋತಾರೆ, ಪಾರ್ಟಿಗಳಿಗೆ ಹೋಗ್ತಾರೆ. ಆದರೆ ಆ ಟೈಮಲ್ಲಿ ನೀವು ದುಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಮುಂದಕ್ಕೆ ಸಾಲದಲ್ಲೇ ಬದುಕಿ ಅನೇಕರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಯು ವಿಲ್ ಗೆಟ್ ಇನ್ ಟು ಡಿಪ್ರೆಷನ್.